ಆತ ದೊಡ್ಡ ಫ್ರಾಡ್, ಜನರನ್ನ ಯಾಮಾರಿಸೋಕೆ ಅಂತಾನೆ ಬೃಹತ್ ಜಾಲವನ್ನೇ ಹೆಣೆದಿದ್ದ. ನಮ್ಮಲ್ಲಿ ಎಲ್ಲ ಒರಿಜಿನಲ್ ಅಂತ ಪುಂಗಿಬಿಟ್ಟು ಪಂಗನಾಮ ಹಾಕ್ತಿದ್ದ. ಬ್ರ್ಯಾಂಡೆಡ್ ಹೆಸರಲ್ಲಿ ನಕಲಿ ಮಾರಾಟ ಮಾಡಿ ಲಕ್ಷ ಲಕ್ಷ ಜೇಬಿಗಿಳಿಸಿದ್ದ. ಆದರೆ ಆತನ ನಸೀಬು ಕೆಟ್ಟಿತ್ತು ಅನ್ಸುತ್ತೆ. ಕೊನೆಗೂ ಕಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ನಕಲಿ ಬ್ರಾಂಡೆಡ್ ಹಾವಳಿ. ಬನ್ನಿ ಬನ್ನಿ ಜನರೇ ಅಂತ ಐನಾತಿಗಳಿಂದ ಪಂಗನಾಮ. 50%, 60% ಆಫರ್ ಅಂತ ಗ್ರಾಹಕರಿಗೆ ಮಕ್ಮಲ್ ಟೋಪಿ. ಶ್ರೀಮಂತನಾಗೋಕೆ ಮಾಡಿದ್ದು ಅದೆಂತ 420 ಪ್ಲಾನ್ ಗೊತ್ತಾ? ಅಮಾಯಕನಂತೆ ಫೋಸ್ ಕೊಡ್ತಾ ಇರೋ ಈತನೇ ನೋಡಿ ಬಿಗ್ ಫ್ರಾಡ್. ಬ್ರಾಂಡೆಡ್ ಹೆಸರಲ್ಲಿ ಜನರಿಗೆ ಸರಿಯಾಗಿ ನಾಮ ಹಾಕಿರುವ ಐನಾತಿ. ಈತನ ಹೆಸರು ಮೊಹಮ್ಮದ್ ಇಮ್ರಾನ್. ಯಶವಂತಪುರ ಠಾಣೆ ವ್ಯಾಪ್ತಿಯಲ್ಲಿ ತನ್ನದೇ ದೊಡ್ಡ ಅಂಗಡಿಯನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದ. ತೆಪ್ಪಗೆ ಬಿಸ್ನೆಸ್ ಮಾಡ್ಕೊಂಡು ಹೋಗಿದ್ರೆ ಇವತ್ತು ಜೈಲ್ ಸೇರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಈತ ದಿಢೀರನೆ ಶ್ರೀಮಂತನಾಗ್ಬೇಕು ಅಂತ ಪಕ್ಕಾ 420 ಪ್ಲಾನ್ ಮಾಡಿದ್ದ. ಯಶವಂತಪುರದ 4K ಶೂಸ್ ಅಂಗಡಿ ಹಾಗೂ ಗೋಡನ್ ಮಾಡಿಕೊಂಡಿದ್ದ ಈ ಮೊಹಮ್ಮದ್ ಇಮ್ರಾನ್ ಪ್ರತಿಷ್ಠಿತ ಬ್ರ್ಯಾಂಡ್ಗಳಾದ ಕ್ರಾಕ್ಸ್, ನೈಕಿ, ಪೋಲೋ, ರಾಲ್ಫ್ ಲಾರೆನ್ಸ್ ಬ್ರಾಂಡೆಡ್ ನ ಚಪ್ಪಲಿ ಶೂಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಅಸಲಿಗೆ ಇದೆಲ್ಲವೂ ನಕಲಿ. ನಾವೆಲ್ಲ ಸೇಲ್ಗೆ ಮಾಡೋದು ಬ್ರಾಂಡೆಡ್ ಶೂ, ಚಪ್ಪಲಿಗಳು ಅಂತ ಬುರುಡೆ ಬಿಟ್ಕೊಂಡು ಲಕ್ಷ ಲಕ್ಷ ಸಂಪಾದಿಸಿದ್ದಾನೆ. ಆದ್ರೆ ಈತನ ಐನಾತಿ ಕೆಲಸ ಏನು ಅಂತ ಪೊಲೀಸರು ದಾಳಿ ಮಾಡಿದ ಮೇಲೆಯೇ ಗೊತ್ತಾಗಿದ್ದು. ಹೆಸರಾಂತ ಬ್ರಾಂಡ್ಗಳಾದ ಕ್ರಾಕ್ಸ್, ನೈಕ್, ಪೋಲೋ, ರಾಲ್ಫ್ ಲಾರೆನ್ಸ್ ಬ್ರಾಂಡ್ ಅನ್ನೇ ನಕಲಿ ಮಾಡಿ ಕಂಪನಿಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾನೆ. ಆಫರ್ ಕೊಡ್ತೀನಿ ಅಂತ ಗ್ರಾಹಕರಿಗೆ ನಕಲಿ ಐಟಂ ಸೇಲ್ ಮಾಡಿ ಅಕ್ರಮ ಸಂಪಾದನೆ ಮಾಡಿಕೊಂಡಿದ್ದಾನೆ. ಇನ್ನೂ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಯಶವಂತಪುರ ಪೊಲೀಸರು 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ನಕಲಿ ಬ್ರಾಂಡೆಡ್ ಶೂಗಳು ಹಾಗೂ ಚಪ್ಪಲಿಗಳನ್ನ ಸೀಸ್ ಮಾಡಿದ್ದಾರೆ. ತನಿಖೆ ವೇಳೆ ಪಂಜಾಬ್ನ ಲೂಧಿಯಾನದಿಂದ ಬೆಂಗಳೂರಿಗೆ ಈ ನಕಲಿ ಐಟಂಗಳು ಬರ್ತಿದ್ವಂತೆ. ಇದೇ ನಕಲಿ ಐಟಂ ಇಟ್ಕೊಂಡು ಈ ಐನಾತಿ 50%, 60% ಆಫರ್ ಅಂತೇಳಿ ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದ. ಇನ್ನು 5,000 ಶೂಸ್ಗಳು 500ಕ್ಕೆ ಸೇಲ್ ಮಾಡ್ತಿದ್ನಂತೆ. ಅಲ್ಲದೆ 4,000 ಚಪ್ಪಲಿಯನ್ನ 400ಕ್ಕೆ ಮಾರಾಟ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ್ದಾನೆ ಈ ಭೂಪ. ಸದ್ಯ ಮಾಲೀಕ ಮೊಹಮ್ಮದ್ ಇಮ್ರಾನ್ನ ಬಂಧಿಸಿರುವ ಯಶವಂತಪುರ ಪೊಲೀಸರು ಬಿಸಿ ಮುಟ್ಟಿಸಿ ತನಿಖೆ ನಡೆಸಿದ್ದಾರೆ. ಅಲ್ಲದೆ ಈ 420 ಜಾಲ ಬೇರೆಡೆ ಹರಡಿರುವ ಮಾಹಿತಿ ಇದ್ದು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.